ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಡಿಯೋ ಸಂವಾದದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಸಿರ್ಸಿಯ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದ ಬಗ್ಗೆ ಚರ್ಚೆ ನಡೆಸಿದರು. ಕನ್ನಡಿಗರ ಮೊದಲ ರಾಜಧಾನಿ ಬನವಾಸಿಯಲ್ಲಿ ಪ್ರತಿ ವರ್ಷ ನಡೆಯುತ್ತಿದ್ದ ಕದಂಬೋತ್ಸವ ಈ ಬಾರಿ ವಿಳಂಬವಾಗುತ್ತಿರುವ ಮಾತುಗಳು ಜಿಲ್ಲೆಯಲ್ಲಿ ಕೇಳಿಬಂದಿದ್ದವು. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಡಿಯೋ ಸಂವಾದದಲ್ಲಿ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ಕುರಿತು ಹಾಗೂ ಕದಂಬೋತ್ಸವದ ಕುರಿತು ಚರ್ಚೆ ನಡೆಸಿದರು. ಕದಂಬರು ಕನ್ನಡವನ್ನ ಆಡಳಿತ ಭಾಷೆಯಾಗಿಸಿ ಕನ್ನಡ ತೆಲುಗು ಲಿಪಿಗಳ ಅಭಿವೃದ್ಧಿಗೆ ಕಾರಣರಾದರು. ಕದಂಬ ಶೈಲಿಯ ವಿಶಿಷ್ಟ ವಾಸ್ತುಶಿಲ್ಪಗಳನ್ನ ನೀಡಿದರು. ಇಂತಹ ಇತಿಹಾಸ ಹೊಂದಿರುವ ಬನವಾಸಿಯ ಅಭಿವೃದ್ಧಿಯು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರತಿ ವರ್ಷ ಕದಂಬೋತ್ಸವ ಅದ್ದೂರಿಯಾಗಿ ನಡೆಯುತ್ತಿತ್ತು. ಈ ವರ್ಷವೂ ಅದ್ದೂರಿಯಾಗಿ ನಡೆಯಬೇಕು. ಈ ಬನವಾಸಿಯ ಐತಿಹಾಸಿಕ ಸ್ಥಳಗಳು ವಿದ್ಯಾರ್ಥಿಗಳಿಗೆ ಅಭೂತಪೂರ್ವ ಜ್ಞಾನವನ್ನು ಕೊಡುವುದಲ್ಲದೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಬನವಾಸಿಯ ಇತಿಹಾಸ ಮತ್ತು ವಾಸ್ತುಶಿಲ್ಪವನ್ನು ಅಧ್ಯಯನ ಮಾಡುವಂತೆ ಅವರಿಗೆ ಸಹಾಯ ಆಗುವಂತೆ ಯೋಜನೆಗಳನ್ನು ರೂಪಿಸಬೇಕು ಎಂದು ವೈದ್ಯರು ಸಚಿವರ ಬಳಿ ಚರ್ಚಿಸಿದರು. ವೈದ್ಯರ ಸಲಹೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದಂತಹ ಕಂದಾಯ ಸಚಿವರು ಕದಂಬೋತ್ಸವ ನಡೆಸುವ ಭರವಸೆಯನ್ನು ಕೂಡ ನೀಡಿದರು. ಈ ಸಭೆಯಲ್ಲಿ ಯಲ್ಲಾಪುರ ಶಾಸಕರಾದ ಶಿವರಾಮ್ ಹೆಬ್ಬಾರ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅವರು ಪಾಲ್ಗೊಂಡಿದ್ದರು. ಕದಂಬೋತ್ಸವಕ್ಕೆ ನಾನು ಈಗಾಗಲೇ ಲೆಟರ್ ಕೊಟ್ಟಿದ್ದೇನೆ. ಪ್ರತಿ ವರ್ಷ ಹೌದು, ಅದನ್ನು ಕೊಟ್ಟಿದ್ದೇನೆ ಸರ್, ತಂಗಡಿಗರಿಗೂ ಕೊಟ್ಟಿದ್ದೇನೆ. ಅದೇ ಯಾವ ಹೌದು ಸರ್, ಪ್ರತಿ ವರ್ಷನೂ ಮಾಡ್ತಾ ಇದ್ದೇವೆ. ಡೇಟ್ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಅಷ್ಟೇ ಸರ್. ಅದಕ್ಕೂ ಮತ್ತೆ ಪುನಃ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ತೀನಿ. ಮತ್ತೆ ಇವರ ಸರ್ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.